ನಾನು ರಮೇಶ್ ಚಿಮಾಸ್ನಳ್ಳಿ ಅಂತ ಹೇಳಿ, ನಮ್ಮೂರು ಚಿಮಾಸ್ನಳ್ಳಿ, ಇದೇ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಒಂದು ಹಳ್ಳಿ ಅದು. ನಮ್ಮ ಭೂಮಿ KEDB ಭೂಸ್ವಾಧೀನಕ್ಕೆ ಒಳಪಟ್ಟಿರೋ ಕಾರಣಕ್ಕೆ ನಾವು ಆ ಭೂಸ್ವಾಧೀನಕ್ಕೆ ನಮ್ಮ ಭೂಮಿಯನ್ನು ಕೊಡಲ್ಲ ಅಂತ ಹೇಳಿ ಸುಮಾರು 1180 ದಿನಗಳಿಂದ ಧರಣಿನ ಮಾಡ್ತಾ ಇದ್ದೀವಿ. ನಮ್ಮ ಜಮೀನ ನಾವು ಬಿಡಿಸ್ಕೊಳ್ಳೋಕ್ಕೋಸ್ಕರ ನಾವು ಹೋರಾಟವಾಗಿ ನಮ್ಮ ಮಹಿಳೆಯರೆಲ್ಲ ಬಂದಿದ್ದೀವಿ. ಆದ್ರೆ ಸಿದ್ದರಾಮಯ್ಯನವರೇ, ನೀವು ಎಲ್ಲಿದ್ರೂ ಬಂದು ನೀವು ಇದನ್ನ ನಮಗ ನ್ಯಾಯ ದೊರಕಿಸಲೇಬೇಕು. ನಾವು ನಿಮ್ಗೆ ಊಟಕ್ಕೆ ಹಾಕ್ತಾ ಇದೀವಿ. ನಾವು ದುಡಿದು ನ್ಯಾಯಾಲಯದಲ್ಲಿ ನಾವು ರೈತರು ದುಡಿದು 24 ಗಂಟೆ ಮಳೆ ಹಣಿಯಾಗಿಲ್ಲ, ಅಣಿ ನೀರು ತೆನೆ ಬ್ಯಾಲು ಅಂದಾಗ ನಾವು ಎಲ್ಲ ಥರದಲ್ಲೂ ನಿಮಗೆ ಮಾಡ್ತಾ ಇದ್ದೀವಿ. ಆದ್ರೆ ನೀವು ಕಾನೂನಲ್ಲಿ ನಮಗೆ ನ್ಯಾಯ ದೊರಕಿಸಿ ಈ ಜಮೀನನ್ನು ಈ ಭೂಮಿಯನ್ನು ನಮಗೆ ಬಿಡಿಸ್ಕೊಳ್ಳೇಬೇಕು. ಆದ್ರೆ ಬಿಡಿಸ್ಕೊಡೋ ಗಂಟು ನಾವು ಮಹಿಳೆಯರು ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಜನರನ್ನು ನಿಲ್ಲಿಸ್ತೀರಾ? ಪೊಲೀಸರನ್ನು ಉಪಯೋಗಿಸ್ತೀರಾ? ಯಾವ ಸರ್ವಾಧಿಕಾರ ನಡೀತಾ ಇದೆ ಅಲ್ಲಿ? ದಯವಿಟ್ಟು ತುಂಬಾ ಗೌರವ ಇದೆ ಸಿದ್ದರಾಮಯ್ಯನವರೇ ನಿಮ್ಮ ಮೇಲೆ, ನಮ್ಮ ಪ್ರೀತಿಯ ನಾಯಕರು. ನೀವು ಜನರಿಗೆ ಸ್ಪಂದಿಸೋರು, ನೀವು ದಯವಿಟ್ಟು ಸ್ಪಂದಿಸಿ. ಕಿವಿ ಮನಸ್ಸಾಕ್ಷಿ ಮನಸ್ಸಿಟ್ಟುಕೊಂಡು ನಮಗೆ ಸ್ಪಂದಿಸಿ ಉತ್ತರ ಕೊಡಬೇಡಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಇಷ್ಟು ಜನ ಪೊಲೀಸರ ಸರ್ಪಗಾವಲನ್ನು ಹಾಕಿದ್ದಾರೆ. ಯಾತಕ್ಕಾಗಿ ಬೇಕು ಇಷ್ಟು ಪೊಲೀಸರು? ಅದರ ಅಗತ್ಯ ಇತ್ತ? ಇದೇನು ಸರ್ವಾಧಿಕಾರಿಗಳ ಆಡಳಿತ ನಡೀತಾ ಇದೆಯಾ? ಇಲ್ಲಿ ಯಾರನ್ನ ದಮನ ಮಾಡೋದಕ್ಕಾಗಿ ರೈತರು ಬರ್ತಾ ಇದ್ದಾರೆ. ಅತ್ಯಂತ ಅಹಿಂಸಾತ್ಮಕವಾಗಿ ಹೋರಾಟವನ್ನ ಮುಂದುವರಿಸೋದಕ್ಕೆ ಬರುವಂತ ರೈತರ ಮೇಲೆ ಈ ರೀತಿಯ ಪೊಲೀಸರನ್ನ ಇಟ್ಟು ನೀವು ಸರ್ಕಾರವನ್ನ ನಡೆಸ್ತೀರಿ ಅನ್ನೋದಾದ್ರೆ ಅದು ತುಂಬಾ ದಿನ ನಡೆಯೋದಿಲ್ಲ. ಆದ್ರೆ ನಮ್ಮ ರೈತರಿಗೆ ಎಷ್ಟು ಕಷ್ಟ ಇದೆ ಅನ್ನೋದನ್ನ ನೀವು ನೋಡ್ಬೇಕಾದ್ರೆ ಬಂದು ನೋಡಿ. ನೀವು ಇಲ್ಲಿ ಏನು ರಸ್ತೆದಲ್ಲಿ ಕೂತಿದೀವಿ, ನೀವು ಬಂದು ನೋಡ್ಬಿಟ್ಟು ನ್ಯಾಯ ದೊರಕಿಸಿ. ಆದ್ರೆ ನಮಗೆ ಜಮೀನು ಬೇಕು, ನಮ್ಮ ಭೂಮಿ ನಮಗೆ ಬಿಟ್ಕೊಳ್ಳೇಬೇಕು. ಆದ್ರೆ ಅಲ್ಲಿವರೆಗಂಟು ಹೋರಾಟ ನಿಲ್ಲಲ್ಲ.